ಏನು ಕಾಣೋದಿಲ್ಲ ಬಿಡು ಸರ್. ಸುರೇಶ್ ಅಕಡೆ ಇದನ್ನ ಇಲ್ಲ ಹಾಕಿ ಮೇಡಮ್ ಬರ್ತಾಳೆ ಮೇಡಮ್ ಬರ್ತಾಳೆ ಆ ಮೇಡಮ್ ಬರ್ತಕ್ಕಂಥ ಮೇಡಮ್ ಬಂದು ಓಕೆ ಅಂತ ಶರ್ಟ್ ಬಾ ಅದು ಯಾವ್ದು ಪಕ್ಕ ಇದೆಯಲ್ಲ ಹಾಂ ಇನ್ನೊಂದು ಸ್ವಲ್ಪ ಇತ್ತು ಇನ್ನೊಂದು ಮೇಲೆ ಹಂಗೆ ಇದು ಮಾಡ್ತಾರೆ ಹಾಕಿ ಡೋರ್ ರಿಲೇಟಿವ್ಸ್ ಎಲ್ಲ ಹತ್ರ ಹೊಸಪೇಟೆ ಟೌನ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅಗಸರ ಓಣಿ ಅಂತ, ಅಲ್ಲಿ ಪ್ರಭಾವತಿ ವೈಫ್ ಆಫ್ ರಾಮಮೂರ್ತಿ, ಏಜ್ ಅರೌಂಡ್ 54 ಇಯರ್ಸ್, ಮರಾಠಿ ಜನ. ಇವ್ರಿಗೆ ಮದುವೆಯಾಗಿ ಸುಮಾರು 35 ವರ್ಷಗಳಾಗಿದೆ. 3 ಮಕ್ಕಳಿದ್ದಾರೆ. ದೊಡ್ಡ ಮಗನೇ ಸುಮಾರು 34 ಇಯರ್ಸ್ ಏಜ್ ಇದೆ. ಸೊ ಇವ್ರಿಗೆ ಮದುವೆ ಆದಾಗಿಂದನೂ ಸ್ವಲ್ಪ ವೈಮನಸ್ಸಿದೆ ಗಂಡ ಹೆಂಡತಿ ಮಧ್ಯೆ. ಈಗ ಸುಮಾರು 2 ತಿಂಗಳಿಂದ ಸ್ವಲ್ಪ ವೈಮನಸ್ಸು ಜಾಸ್ತಿಯಾಗಿ ಇವತ್ತಿನ ದಿನ ಬೆಳಗ್ಗೆ ಸುಮಾರು 10 ಗಂಟೆಗೆ ಡಿಸೀಸ್ಡ್ ಏನಿದ್ದಾರೆ ಅವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಮಾತು ಬೆಳೆದು ಅವರು ಒಂದು ಶಾರ್ಪ್ ವೆಪನಲ್ಲಿ ಗಂಡ ವೈಫ್ಗೆ ಅಸಾಲ್ಟ್ ಮಾಡಿ ಕತ್ತಿಗೆ ಶಾರ್ಪ್ ವೆಪನ್ನಿಂದ ಅಸಾಲ್ಟ್ ಮಾಡಿದ್ರಿಂದ ಡೆತ್ ಆಗಿದೆ. ಸೊ ಇದ್ರ ಬಗ್ಗೆ ಅವರ ಫ್ಯಾಮಿಲಿಯವರು ಒಂದು ಮರ್ಡರ್ ಕೇಸ್ FIR ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಆರೋಪಿನ ಸಹ ವಶಕ್ಕೆ ಪಡೆದಿದ್ದೀವಿ.
ಗಂಡ ಹೆಂಡತಿಗೆ ಮದುವೆ ಆದಾಗಿಂದನೂ ವೈಮನಸ್ಸಿತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ. ಬಟ್ ಈಗ ಒಂದು ಸುಮಾರು 2 ತಿಂಗಳಿಂದ ವೈಮನಸ್ಸು ಸ್ವಲ್ಪ ಜಾಸ್ತಿ ಇತ್ತು. ಅದು ಅಲ್ಲದೆ ಇವತ್ತಿನ ಬೆಳಗ್ಗೆ ಯಾವುದೋ ವಿಷಯಕ್ಕೆ ಅವ್ರಿಗೆ ವಾಗ್ವಾದ ಆಗಿ ಅವರು ಅಲ್ಲಿದ್ದಂತಹ ಮನೆಯಲ್ಲೇ ಇದ್ದಂತಹ ಒಂದು ಶಾರ್ಪ್ ವೆಪನ್ನಿಂದ ಅವ್ರಿಗೆ ಕತ್ತಿಗೆ ಅಸಾಲ್ಟ್ ಮಾಡಿ ಡೆತ್ ಆಗಿದೆ. ಮೂಲತಃ ಇವರು ಕಮಲಾಪುರ ಲಿಮಿಟ್ಸ್ ಅವರು. ಆರೋಪಿ ಮುಂಚೆ ಕೂಲಿ ಕೆಲಸ ಮಾಡ್ತಾಯಿದ್ರು. ಬಟ್ ಸುಮಾರು ವರ್ಷಗಳಿಂದ ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇಲ್ಲ, ಮನೆಯಲ್ಲೇ ಇರ್ತಾಯಿದ್ರು. ಅದೇ ಗಂಡನಿಗೆ ಹೆಂಡತಿ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು, ಮದುವೆ ಆದಾಗಿಂದನೂ ಇತ್ತು. ಬಟ್ ಈ ನಡುವೆ 2 ತಿಂಗಳಿಂದ ಬೇರೆ ಬೇರೆ ವಿಷಯಕ್ಕೆ ಅವ್ರ ಮಧ್ಯೆ ಜಗಳ ಆಗ್ತಾ ಇತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ. ನನ್ನ ತಂದೆ ರಾಮಮೂರ್ತಿ ಅವರು ನಮ್ಮ ಹಾಗೆ ಮನೆಯಲ್ಲೇ ಸಣ್ಣ ಪುಟ್ಟ ಜಗಳ ಮಾಡ್ತಾಯಿದ್ರು. ಗಂಡ ಹೆಂಡತಿ ಜಗಳ ಎಲ್ಲರೂ ಸಹಜ. ಬಟ್ ಇದಕ್ಕಿದ್ದಂಗೆ ಅವಾಗವಾಗ ಏನಾದರೂ ಬೈಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಸಹಜ ಅಂತೇಳಿ ನಾವು ಸುಮ್ಮನೆ ಇರ್ತಾಯಿದ್ವಿ. ಮನೆ ರೂಮಲ್ಲಿ ಅದೇ ಥರ ರೂಮಲ್ಲಿ ಒಕ್ಕೊಳೋದು, ಒಬ್ಬರೇ ಮಲ್ಕೊಳೋದು, ಇಲ್ಲಾಂದರೆ ಏನಾದ್ರು ಬೈಕೊಳತ್ತ ಕೂಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಇವತ್ತೆಲ್ಲ ಬೆಳಿಗ್ಗೆ ಎದ್ದು ನಾನು ಡ್ಯೂಟಿಗೆ ಹೋದೆ. ಆಮೇಲೆ ನಮ್ಮ ಮಗಳಿಗೆಲ್ಲ ಸ್ಕೂಲಿಗೆಲ್ಲ ಬಿಟ್ಟು ಬಂದು ನಮ್ಮ ತಾಯಿ ಪೂಜೆ ರೂಮಲ್ಲಿ ಪೂಜೆ ಮಾಡ್ತಾಯಿದ್ರು. ಹಿಂದಕ್ಕೆ ಏನೋ ಅವರು ಜಗಳ ಇವತ್ತೇನು ಮಾಡಿಲ್ಲ ಅಂತ ನಮ್ಮ ವೈಫ್ ಹೇಳಿದರು. ಅದ್ರ ಪ್ರಕಾರ ಇವರು ಹಿಂದೆ ಹೋಗಿ ತರಕಾರಿ ಹೆಚ್ಚೋ ಚಾಕುವಿನಿಂದ ಹಿಡಿದು ಕುತ್ತಿಗೆಗೆ ಕೊಯ್ದಿದ್ದಾರೆ. ನಮ್ಮಮ್ಮ ಜೀವ ಉಳಿಸ್ಕೊಳ್ಳೋಕೆ ನಮ್ಮ ರೂಮಲ್ಲಿ ಒಂದು ಬೆಡ್ರೂಮಲ್ಲಿ ಹೋಗಿ ಎಲ್ಲ ಹೋರಾಟ ಮಾಡಿದ್ದಾರೆ. ನಮ್ಮ ವೈಫು ಅವ್ರಿಗೆ ಎಷ್ಟು ಇದು ಮಾಡಿದ್ರು. ನಮ್ಮ ವೈಫು ಮತ್ತು ನನ್ನ ಸಣ್ಣ ಪಾಪು ಇದೆ 10 ಮಂತ್ಸು. ಆ ಪಾಪನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಹೊರಗಡೆ ಹೋಗಿ ಜನಗಳೆಲ್ಲ ಕರೆದಾಗ ನಮ್ಮ ತಾಯಿ ಅಷ್ಟೊತ್ತಿಗೆ ಜೀವ ಬಿಟ್ಟಿರ್ತಾರೆ. ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಸಿಗಬೇಕು ಅದು ಸಿಗಲಿ ಅಂತೇಳಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ. ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ ಸರ್. ನಮಗೆ 35 ವರ್ಷ. ನಾವು ತಂದೆ ತಾಯಿನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ. ಅವ್ರದ್ದೇನು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ಆಡಿಸ್ಕೊಂಡು ಸುಮ್ಮನೆ ಇರ್ತಾಯಿದ್ರು. ಕೆಲಸಕ್ಕೇನು ಹೋಗಿಲ್ಲ ಮೊದಲಿಂದ. ಅವ್ರು ರೈತಕ್ಕೆ ಸರ್. ನಾವು ಸೂಪರ್ವೈಸರ್ ಕೆಲಸ ಮಾಡ್ತೀವಿ ಟ್ರಾನ್ಸ್ಪೋರ್ಟರ್. ವೀರೇಂದ್ರ ಕುಮಾರ್.